ಎಲ್ಲರಿಗೂ ಶಿವ ಅಕಾಡೆಮಿ ಸ್ವಾಗತ. 6ನೇ ತರಗತಿಯ ಭಾಗ 1 ಅಧ್ಯಾಯ 3 ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಕರ್ನಾಟಕದ ಚರಿತ್ರೆ ಹಿನ್ನೆಲೆ ಏನೇನೆಲ್ಲ ಇದೆ. ನಮ್ಮ ನಾಡು ಎಲ್ಲರಿಗೂ ಗೊತ್ತು ಕರ್ನಾಟಕ. ನಮ್ಮ ರಾಜ್ಯಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ ಅಥವಾ ಚರಿತ್ರೆ ಇದೆ. ನೋಡಿ, ನಮ್ಮ ರಾಜ್ಯಕ್ಕೆ ಎಷ್ಟು ಸಾವಿರಗಳ ಇತಿಹಾಸ ಇದೆ ಅಂದರೆ 7000 ವರ್ಷಗಳು. ನಮ್ಮ ರಾಜ್ಯದಲ್ಲಿ ಅನೇಕ ಭಾಗದಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆಗಳು ಕಂಡುಬಂದವು. ಅಂದರೆ ಅರ್ಥ ಮಾಡ್ಕೊರಿ, 7000 ವರ್ಷಗಳಂದರೆ ಇಲ್ಲಿ ಪ್ರಾಚೀನ ಕಾಲದ ನಾಗರಿಕತೆಯೂ ಇಲ್ಲಿ ಬೆಳವಣಿಗೆ ಆಗಿತ್ತು. ಈ ಅಧ್ಯಾಯದಲ್ಲಿ ನಮ್ಮ ರಾಜ್ಯದ 4 ವಿಭಾಗಗಳ ಬಗ್ಗೆ ಕುರಿತು ಅಧ್ಯಯನ ಮಾಡ್ತೀವಿ ಮತ್ತು ಅದರ ವಿಶೇಷತೆಯನ್ನು ತಿಳ್ಕೊತೀವಿ. ಬ್ರಿಟಿಷರ ಆಡಳಿತ ಕಾಲದಲ್ಲಿ ಏನಾಗಿತ್ತಪ್ಪ ಅಂದರೆ ವಿವಿಧ ಜಿಲ್ಲೆಗಳನ್ನು ರೂಪಿಸಲಾಯಿತು. ಕೆಲವೊಂದು ಟೈಮ್ ಅನೇಕ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರಗಳು ಬದಲಾಗ್ಯಾವ. ಜೊತೆಗೆ ವಿಸ್ತೀರ್ಣದಲ್ಲಿ ಕೆಲವು ಜಿಲ್ಲೆಗಳು ಚಿಕ್ಕದಾಗಿವೆ ಮತ್ತು ಕೆಲವು ಜಿಲ್ಲೆಗಳು ದೊಡ್ಡದು ಅಥವಾ ವಿಶಾಲವಾಗಿ ಆಗಿದೆ. ಇದು ಪೂರ್ತಿ ನಮ್ಮ ಕರ್ನಾಟಕದ ನಕ್ಷೆ. ಮೇಲೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಇದು ಕಲಬುರಗಿ ವಿಭಾಗಕ್ಕೆ ಸಂಬಂಧಿಸಿದಂಥ ಜಿಲ್ಲೆಗಳು. ಜೊತೆಗೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 4 ವಿಭಾಗಗಳು. ಒಂದನೇದು ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ. ಇವು 4 ಜಿಲ್ಲೆಗಳು. ಈ ಕಡೆ ಬೆಳಗಾವಿ ವಿಭಾಗದಾಗ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ. ಅದೇ ರೀತಿ ಬೆಂಗಳೂರು ವಿಭಾಗದಾಗಿ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ, ರಾಮನಗರ. ಅದೇ ರೀತಿ ಕೊನೆಯದಾಗಿ ಮೈಸೂರು ವಿಭಾಗದಲ್ಲಿ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಚಾಮರಾಜನಗರ. ನಮ್ಮ ರಾಜ್ಯದಲ್ಲಿ ಆಡಳಿತಕ್ಕೆ ಅನುಕೂಲಕವಾಗಿ 4 ಕಂದಾಯ ವಿಭಾಗಗಳನ್ನು ನಾವು ರೂಪಿಸಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಬೆಂಗಳೂರು ವಿಭಾಗ. ಇದರಲ್ಲಿ 9 ಜಿಲ್ಲೆಗಳು ಬರ್ತಾವೆ. ಎರಡನೇದಾಗಿ ಮೈಸೂರು ವಿಭಾಗ. ಇದರಲ್ಲಿ 8 ಜಿಲ್ಲೆಗಳು. ಮೂರನೇದಾಗಿ ಬೆಳಗಾವಿ ವಿಭಾಗ 7 ಜಿಲ್ಲೆ. ಕಲಬುರಗಿ ವಿಭಾಗ ಸಹ 7 ಜಿಲ್ಲೆ. ನೀವು ಈಸಿಯಾಗಿ ನೆನಪಿಟ್ಕೋಬೇಕು ಅಂತಾಗೆ BM, BK, ಈಕ್ವಲ್ಸ್ 9877. ನೋಡಿ, B ಅಂದರೆ ಬೆಂಗಳೂರು, M ಅಂದರೆ ಮೈಸೂರು, ಮತ್ತು B ಅಂದರೆ ಬೆಳಗಾವಿ, K ಅಂದರೆ ಕಲಬುರಗಿ. 9877 ಈ ಥರ ನೆನಪಿಟ್ಕೊಂಡ್ರೆ ಆರಾಮಾಗಿ ನೀವು ಆನ್ಸರ್ ಆಗ್ಬೋದು. ನೋಡಿ, ಒಟ್ಟು 31 ಜಿಲ್ಲೆಗಳಿವೆ. ಪ್ರತಿ ಜಿಲ್ಲೆಗೆ ಒಬ್ಬ ಜಿಲ್ಲಾಧಿಕಾರಿ ಇದ್ದೇ ಇರ್ತಾರೆ, ಅಂದರೆ ಡೆಪ್ಯೂಟಿ ಕಮಿಷನರ್ DC. ಅದೇ ರೀತಿಯಲ್ಲಿ ವಿಭಾಗೀಯ ಅಧಿಕಾರಿ ಇರ್ತಾರೆ, ಪ್ರಾದೇಶಿಕ ಆಯುಕ್ತರಂತ. ಈ ಭಾಗದಲ್ಲಿ 4 ವಿಭಾಗಗಳಲ್ಲಿರುವ ಜಿಲ್ಲೆಗಳು ಅವುಗಳ ವಿಶೇಷತೆ, ಪ್ರಾಕೃತಿಕ ಸಂಪನ್ಮೂಲ, ಕೃಷಿ, ಉದ್ದಿಮೆ, ನದಿಗಳು, ಬೆಳೆಗಳು, ಅರಣ್ಯ, ವಾಯುಗುಣ, ಕಲೆ, ಸಾಹಿತ್ಯ, ಜಾನಪದ, ಕ್ರೀಡೆ, ಉತ್ಸವ ಮುಂತಾದ ಬಗೆಯಲ್ಲಿ ನಾವು ಅರ್ಥ ಮಾಡ್ಕೋತೀವಿ. ಸೊ ಮೊದಲನೇದಾಗಿ ಹೋಗೋಣ, ಬೆಂಗಳೂರು ವಿಭಾಗ. ಇದರಲ್ಲಿ 9 ಜಿಲ್ಲೆಗಳು ಬರ್ತವೆ. ಇದನ್ನು ನಾವು ನಮ್ಮ ರಾಜ್ಯದ ರಾಜಧಾನಿ ಅಂತ ಕರಿತೀವಿ. ನಮ್ಮ ರಾಜ್ಯದ ರಾಜಧಾನಿ ಯಾವುದು? ಬೆಂಗಳೂರು. ಇದು ಒಂದು ಕಂದಾಯ ಆಡಳಿತ ವಿಭಾಗವೂ ಸಹ ಆಗಿದೆ. ಜೊತೆಗೆ ಈ ವಿಭಾಗದಲ್ಲಿ 9 ಜಿಲ್ಲೆಗಳಿವೆ. ಅವುಗಳ ಹೆಸರು ಹೀಗಿದೆ: ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ ನೆನಪಿಟ್ಕೋರಿ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ. ಆಗಲೇ ಭೂಪಟ್ಟದಾಗ ಹೇಳಿದ್ನಲ್ಲ, ಅದೇ ರೀತಿ ಇದು ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿದೆ. ಯಾವುದು? ಬೆಂಗಳೂರು ವಿಭಾಗ ಯಾವ ನೆಲೆಯಲ್ಲಿ ಇದೆಯಪ್ಪ ಅಂದರೆ ದಕ್ಷಿಣ ಭಾಗದಲ್ಲಿ ಇದೆ. ಈ ಬೆಂಗಳೂರು ವಿಭಾಗದ ಒಂದು ಚಾರಿತ್ರಿಕ ನೋಡಬೇಕಾದಾಗ ಇದಿಷ್ಟು ಕರ್ನಾಟಕದ ಚಾರಿತ್ರಿಕ ಆಯಿತು. ಅಂದರೆ ಟೋಟಲ್ ಕರ್ನಾಟಕ ಚಾರಿತ್ರ್ಯ ನೋಡಬೇಕಾದಾಗ 2000 ವರ್ಷಗಳ ಇತಿಹಾಸ ಇದೆ. ಜೊತೆಗೆ ಬ್ರಿಟಿಷರ ಕಾಲದಲ್ಲಿ ಏನಾಗಿತ್ತಪ್ಪ ಅಂದರೆ ಕೆಲವೊಂದು ಹೆಸರುಗಳು ಬದಲಾಗಿದೆ ಅಥವಾ ಕೆಲವೊಂದು ಸ್ಥಳಗಳು ಬದಲಾಗಿದೆ, ಅದರಲ್ಲಿ ಗಾತ್ರದಲ್ಲಿ ಬದಲಾಗಿದೆ ಮತ್ತು ಆಕಾರದಲ್ಲಿ ಬದಲಾವಣೆ ಆಗಿದೆ. ಜೊತೆಗೆ
ಟೋಟಲ್ 31 ಜಿಲ್ಲೆಗಳಿವೆ. ಅದನ್ನು ಕಂದಾಯ ಆಡಳಿತವಾಗಿ 4 ವಿಭಾಗ ಮಾಡಿದ್ದಾರೆ. BMBK ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ 9877 ಅಂತ ನೆನಪಿಟ್ಕೊರಿ. ಇದಿಷ್ಟು ಕರ್ನಾಟಕ ಇತಿಹಾಸ ಆಯಿತು. ಇವಾಗ ಚಾರಿತ್ರಿಕ ಹಿನ್ನೆಲೆ ಯಾವುದು ಅಂದರೆ ಬೆಂಗಳೂರು. ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಯಾವುದಕ್ಕಿದೆಯಪ್ಪ ಅಂದರೆ ಬೆಂಗಳೂರು ವಿಭಾಗಕ್ಕಿದೆ. ಈ ವಿಭಾಗವನ್ನು ಮೊದಲು ಆಳಿದ ಅರಸರು ಯಾರಪ್ಪ ಅಂದರೆ ಕೋಲಾಲಪುರವನ್ನು, ಅಂದರೆ ಈಗಿನ ಕೋಲಾರ. ನಾನಿಲ್ಲ ಬ್ರಿಟಿಷ್ ಕಾಲದ ಕೆಲವೊಂದು ಹೆಸರುಗಳೇನಾಗಿದೆ ಬದಲಾವಣೆಗಳು ಆಗ್ತಾ ಬಂದಿದೆ. ಕೋಲಾಲಪುರವನ್ನು ಮೊದಲು ಕೋಲಾಲಪುರ ಅಂತ ಇದ್ದರು, ಈಗ ಕೋಲಾರ ಅಂತಿದ್ದಾರೆ. ಈ ರಾಜ್ಯವನ್ನು ಆಳಿದವರು ಯಾರಪ್ಪ ಅಂದರೆ ಗಂಗರ ಮನೆತನದ ಅರಸರು. ಮೊದಲು ಈ ಕೋಲಾಲಪುರ ಅಂದರೆ ಕೋಲಾರವನ್ನು ತನ್ನ ಮನೆತನವನ್ನಾಗಿ ಮಾಡಿಕೊಂಡು ಗಂಗರು ಆಳ್ವಿಕೆಯನ್ನು ಮಾಡ್ತಾರೆ. ಅವರ ಆಳ್ವಿಕೆ ಆಳಿದ ಮೇಲೆ ಈ ಪ್ರದೇಶ ಚೋಳರು, ಹೊಯ್ಸಳರು, ವಿಜಯನಗರ, ಮರಾಠ, ಮೈಸೂರು ಒಡೆಯರ್, ವಿಜಯಪುರ ಆದಿಲ್ಶಾಹಿ ಮನೆತನ ಅರಸರ ಆಳ್ವಿಕೆಗೆ ವಿವಿಧ ಕಾಲಘಟ್ಟಗಳಲ್ಲಿ ಏನಾಗಿತ್ತು ಒಳಗಾಗಿತ್ತು. ಮೊದಲು ಆಳ್ವಿಕೆ ಮಾಡಿದವರು ಯಾರಪ್ಪ ಅಂದರೆ ಗಂಗಾ ಮನೆತನ. ಅದಾದಮೇಲೆ ಚೋಳರು ಬರ್ತಾರೆ, ಹೊಯ್ಸಳರು ಬರ್ತಾರೆ, ವಿಜಯನಗರ, ಮರಾಠ ಎಂತೂ ಅನೇಕ ಈ ಒಂದು ಭಾಗವನ್ನು ಆಳ್ವಿಕೆ ಮಾಡ್ತಾರೆ. ಜೊತೆಗೆ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸ್ತಾಯಿದ್ರು. ಅವರ ಆಳುತ್ತಿದ್ದ ಪ್ರದೇಶವನ್ನು ಇದಕ್ಕೆ ಹೇಳ್ತಾರೆ ನೋಡ್ರಿ, ಇಂಪಾರ್ಟೆಂಟು. ಅವರ ಆಳುತ್ತಿದ್ದ ಪ್ರದೇಶವನ್ನು ಪಾಳಿಪಟ್ಟು ಎಂದು ಕರೆಯಲಾಯಿತು. ನೋಡಿರಿ, ಯಾರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಗಾರರು ಆಳುತ್ತಿದ್ದ ಪ್ರದೇಶವನ್ನು ಏನಂತ ಕರೀತಾರೆ ಪಾಳೆಪಟ್ಟು. ಈ ಪಾಳೆಗಾರರಿಗೆ ನಾಯಕರೆಂಬ ಹೆಸರಿತ್ತು. ಇವರಿಗೆ ಏನಂತ ಕರೀತಾರಪ್ಪ ಅಂದರೆ ನಾಯಕರು. ಈ ಪಾಳೆಗಾರರು ವಿಜಯನಗರ ಅರಸರಿಗೆ ವಿಧೇಯರಾಗಿದ್ದರು. ಪ್ರಮುಖ ಪಾಳೆಪಟ್ಟುಗಳಂದರೆ ಕೆಳದಿ ನಾಯಕರು, ಚಿತ್ರದುರ್ಗದವರು, ಯಲಹಂಕ ಪ್ರಭು, ಚಿಕ್ಕಬಳ್ಳಾಪುರ ಮುಂತಾದ ಇವರೆಲ್ಲರೂ ಏನಾಗಿದ್ದರು ಅಂದರೆ ಪಾಳೆಗಾರರು ಆಗಿದ್ದರು. ನೋಡಿ, ಇದು ಇದೆ ಬೆಂಗಳೂರು ಭಾಗದ್ದು. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ. ಇದರ ಒಂದು ಪ್ರಾಕೃತಿಕ ಸಂಪನ್ಮೂಲ ಯಾವುದಪ್ಪ ಅಂದರೆ ಬೆಂಗಳೂರು ನಗರದ್ದು. ಪ್ರಕೃತಿಯಿಂದ ದಟ್ಟವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಅಂತ ಕರಿತೀವಿ. ಅಂದರೆ ಭಾಳ ಎಲ್ಲ ದಟ್ಟವಾದಂಥ ಸಂಗತಿಗಳು, ಅಲ್ಲಿ ಅರಣ್ಯ ಆಗಿರ್ಬೋದು, ನದಿ ಆಗಿರ್ಬೋದು, ಜಲಪಾತಗಳಾಗಿರ್ಬೋದು, ಎಲ್ಲನೂ ಸೇರಿ ನಾವೇನು ಕರಿತೀವಿ ಪ್ರಾಕೃತಿಕ ಸಂಪನ್ಮೂಲ. ಇಲ್ಲಿ ಹೇಳಿದ್ದಾರೆ ನದಿ, ಕಾಡು, ಕಣಿವೆ, ಜಲಪಾತ, ಖನಿಜ, ಗಣಿಗಳು, ವನ್ಯಮೃಗಗಳು, ಮಣ್ಣು ಮುಂತಾದನ್ನೆಲ್ಲ ನಾವೇನು ಕರಿತೀವಿ ಪ್ರಕೃತಿ ಸಂಪನ್ಮೂಲ ಅಂತ ಕರಿತೀವಿ. ಇದು ನಮಗೆ ಪ್ರಕೃತಿ ನೀಡಿರುವಂಥ ಒಂದು ಸಂಪತ್ತು ಸಹ ಆಗಿದೆ. ಈ ವಿಭಾಗವು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಯಾವ ವಿಭಾಗ? ಬೆಂಗಳೂರು ವಿಭಾಗ. ಬೆಂಗಳೂರು ವಿಭಾಗ ಯಾವ ವಾಯುಗುಣವನ್ನು ಹೊಂದಿದೆಯಪ್ಪ ಅಂದರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಆದರೆ ಈ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಏಕರೂಪ ಹವಾಮಾನ ಇಲ್ಲ. ನೋಡಿರಿ, ಟೋಟಲ್ 9 ಜಿಲ್ಲೆ ಇದೆ. 9 ಜಿಲ್ಲೆದಾಗೂ ಒಂದೇ ರೀತಿಯಂಥ ಹವಾಮಾನ ಇರಬೇಕಂತದ ಇಲ್ಲ. ನೋಡಿರಿ, ಡಿಫ್ರೆನ್ಸ್ ಹೇಳಿದರೆ ಕೋಲಾರ ಜಿಲ್ಲೆ ಅತಿ ಉಷ್ಣವಲಯಕ್ಕೆ ಸೇರ್ತವೆ, ಅಂದರೆ ಇಲ್ಲಿ ಹೆಚ್ಚಿಗೆ ಬಿಸಿಲು. ಆದರೆ ಶಿವಮೊಗ್ಗ ಜಿಲ್ಲೆ ಮಲೆನಾಡು ಪ್ರದೇಶಕ್ಕೆ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಆಗಿದೆ. ನೋಡಿರಿ, ಇಲ್ಲಿ ವಿಪರೀತವಾದಂಥ ಬಿಸಿಲಿದ್ರೆ ಇಲ್ಲಿ ಅತಿ ಹೆಚ್ಚು ಏನು ಮಾಡುತ್ತದೆ ಮಳೆಯನ್ನು ಕೊಡ್ತದೆ. ಯಾವುದು? ಶಿವಮೊಗ್ಗ, ಇದು ಕೋಲಾರ. ಆದರೆ ಇದು ಎರಡೂ ಸಹ ಯಾವ ವಿಭಾಗ ಸೇರಿದೆ? ಬೆಂಗಳೂರು ವಿಭಾಗಕ್ಕೆ. ಉಳಿದ 7 ಜಿಲ್ಲೆಗಳಾದ ತುಮಕೂರು, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಮುಂತಾದ ಸಾಧಾರಣ ಮಳೆ ಮತ್ತು ಬೇಸಿಗೆನೂ ಅಷ್ಟೇ ಇದೆ. ಈ ವಲಯದ ಅನೇಕ ಮುಖ್ಯ ನದಿಗಳು ಬರ್ತಾವೆ. ಇವು ಎಲ್ಲಿ ಹುಟ್ಟುತ್ತಪ್ಪ? ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತಾವೆ. ನೋಡ್ರಿ, ಬೆಂಗಳೂರು ನಗರದಲ್ಲಿ ಹುಟ್ಟುವಂಥ ನದಿಗಳು ಎಲ್ಲಿ ಅಂದರೆ ಪಶ್ಚಿಮ ಘಟ್ಟದಲ್ಲಿ. ಈ ವಿಭಾಗದ ಪ್ರಮುಖ ನದಿಗಳು ಉತ್ತರ ಪಿನಕಾನಿ, ದಕ್ಷಿಣ ಪಿನಕಾನಿ, ವೇದಾವತಿ, ಶಿಂಷಾ, ತುಂಗಭದ್ರಾ, ಶರಾವತಿ, ವರದಾ ಇವೆಲ್ಲನೂ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂಥ ನದಿಗಳು. ಶರಾವತಿ ನದಿ ನಿಮಗೆಲ್ಲ ಗೊತ್ತು, ಇದು ಪಶ್ಚಿಮ ದಿಕ್ಕಿಗೆ ಹುಟ್ಟುತ್ತದೆ ಹರಿವ ನದಿ. ಇದರಿಂದ ನಿರ್ಮಾಣವಾದ ವಿಶ್ವವಿಖ್ಯಾತ ಜೋಗ ಜಲಪಾತ ಸಹ ಇದೆ. ಇದು ಎಲ್ಲಿದೆಯಪ್ಪ ವಿಶ್ವವಿಖ್ಯಾತ ಜೋಗ ಜಲಪಾತ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಜೊತೆಗೆ ಮುತ್ಯಾಲಮಡು ಎಂಬ ಜಲಾಶಯ ಇದು ಎಲ್ಲಿದೆಯಪ್ಪ ಅಂದರೆ ಬೆಂಗಳೂರು ನಗರ. ಕೇಳ್ತಾರೆ ನೋಡಿ, ಅನೇಕ ಎಕ್ಸಾಮ್ನಲ್ಲಿ ಕೇಳಿದರೆ ಜೋಗ ಜಲಪಾತ ಎಲ್ಲಿದೆ ಅಂದರೆ ಶಿವಮೊಗ್ಗ. ಯಾವ ನದಿ ಅಂದರೆ ಶರಾವತಿ. ಯಾವ ದಿಕ್ಕು ಅಂದರೆ ಪಶ್ಚಿಮ ದಿಕ್ಕು. ಮುತ್ಯಾಲಮಡು ಎಂಬ ಜಲಾಶಯ ಎಲ್ಲಿದೆ ಅಂದರೆ ಬೆಂಗಳೂರು. ಗಾಜನೂರು ಅಣೆಕಟ್ಟು ಮತ್ತು ತುಂಗಾ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಈ ಭಾಗದಲ್ಲಿ 100 ಪ್ರಸಿದ್ಧ ಕೆರೆಯವ. ಇದನ್ನು ಮೈಸೂರು ಅರಸರು ಅನೇಕ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅದರಲ್ಲಿ ಯಾವುದಪ್ಪ ಅಂದರೆ ನೋಡಿರಿ,
ವಾಣಿ ವಿಲಾಸ ಸಾಗರ ಅಣೆಕಟ್ಟು ಇದೊಂದು ನೀರಾವರಿ ಯೋಜನೆಯಾಗಿದೆ. ಇದು ಭಾಳ ಇಂಪಾರ್ಟೆಂಟು. ವಾಣಿ ವಿಲಾಸ ಸಾಗರ ಅಣೆಕಟ್ಟು ಇದೊಂದೇನು ಒಂದು ನೀರಾವರಿ ಯೋಜನೆಯಾಗಿದೆ. ಇದು ಎಲ್ಲದಪ್ಪ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲದ. ಎಲ್ಲದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು. ಕೇಳ್ತಾರೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಇದೊಂದು ಏನು ಅಂತ ಕೇಳಿದ್ರೆ ಇದೊಂದು ನೀರಾವರಿ ಯೋಜನೆ. ಎಲ್ಲಿದೆ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ. ಅದೇ ರೀತಿ ಮಾರಕನಹಳ್ಳಿ ಜಲಾಶಯ ಎಲ್ಲಿದಪ್ಪ ಅಂದರೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿದೆ. ಎಲ್ಲಿದೆ? ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕು. ಇದು ಅಣೆಕಟ್ಟು ಮತ್ತು ಜಲಾಶಯಕ್ಕೆ ಸಂಬಂಧಪಟ್ಟಿದ್ದು. ಜೊತೆಗೆ ಪರಿಸರ ಮಾಲಿನ್ಯ, ಅರಣ್ಯನಾಶ, ಅತಿಯಾದ ನಗರೀಕರಣ ಮುಂತಾದ ಕಾರಣಗಳಲ್ಲಿ ನಮ್ಮ ಅನೇಕ ನದಿಗಳು ಏನಾಗ್ಯಾವ ಬತ್ತಿ ಹೋಗುತ್ತಿವೆ. ಬೆಂಗಳೂರು ನಗರದಂಥ ಅನೇಕ ನದಿಗಳು ಈಗ ಇಲ್ಲನೇ ಆಗಿದೆ. ಜಿಲ್ಲೆಯ ಅನೇಕ ನದಿಗಳು ವಿನಾಶದ ಅಂಚನ್ನು ತಲುಪಿದೆ. ಅನೇಕ ಕೆರೆಗಳು ಭೂ ಪರಿವರ್ತನೆಗಳಿಂದ ನಾಶ ಆಗ್ತಿದೆ. ಇದರಿಂದಾಗಿ ನೀರಿನ ತೀವ್ರ ಅಭಾವ ಉಂಟಾಗುತ್ತಿದೆ. ಕೆರೆಗಳ ಜಲಮೂಲಗಳ ಮತ್ತು ಅಂತರ್ಜಲದ ರಕ್ಷಣೆ ನಾವೆಲ್ಲರೂ ಏನು ಮಾಡಬೇಕು? ಗಮನವನ್ನು ಕೊಡಬೇಕು. ಈ ಭಾಗದಲ್ಲಿ ಅನೇಕ ಖನಿಜ ನಿಕ್ಷೇಪಗಳಿವೆ. ಇಡೀ ದೇಶದಲ್ಲಿ ಸಮೃದ್ಧ ಚಿನ್ನದ ಗಣಿಗಳು ಎಲ್ಲದಪ್ಪ ಅಂದರೆ ಅದು ಕೋಲಾರ ಚಿನ್ನದ ಗಣಿ ಪ್ರಸಿದ್ಧವಾಗಿತ್ತು ಆವಾಗ. ಆದರೆ ಅಲ್ಲಿ ಏನಾಗೆ ಚಿನ್ನ ಎಲ್ಲ ಮುಗಿದು ಹೋಗಿದೆ. ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪ ಇದೆ. ಇದು ಭಾಳ ಇಂಪಾರ್ಟೆಂಟ್, ಭಾಳ ಸರಿ ಎಕ್ಸಾಮಲ್ಲಿ ಕೇಳ್ತಾರೆ. ಚಿತ್ರದುರ್ಗ ಮತ್ತು ತುಮಕೂರು ಇಲ್ಲಿ ಏನಿದೆಯಪ್ಪ ಅಂದರೆ ಕಬ್ಬಿಣದ ಅದಿರು ನಿಕ್ಷೇಪ. ಜೊತೆಗೆ ಚಿತ್ರದುರ್ಗ ಇನ್ನೊಂದು ತಾಮ್ರದ ಗಣಿ ಸಹ ಇದೆ. ಇದಿಷ್ಟು ಬೆಂಗಳೂರು ವಿಭಾಗದ ಪ್ರಾಕೃತಿಕ ಸಂಪನ್ಮೂಲ ಮತ್ತು ಅದರ ಒಂದು ಚಾರಿತ್ರಿಕ ಹಿನ್ನೆಲೆ. ಭಾಗ 2ರಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀವಿ. ಭಾಗ 2ರಲ್ಲಿ ಮುಂದಿನ ಅಧ್ಯಯನದಲ್ಲಿ ನಾವು ಬೆಂಗಳೂರು ವಿಭಾಗದಲ್ಲಿ ಬರುವಂಥ ಅರಣ್ಯಗಳು, ವನ್ಯಮೃಗಗಳು, ರಾಷ್ಟ್ರೀಯ ಉದ್ಯಾನಗಳು ಮತ್ತು ಇನ್ನೂ ಅನೇಕ ಟಾಪಿಕ್ಗಳನ್ನು ತೊಗೊಂಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಸಹ ಹೇಳಿ ಕ್ಲಾಸ್ ಚೆನ್ನಾಗಿ ನಡೀತಿ ಅಂತ. ಧನ್ಯವಾದಗಳು.